ನಮಸ್ಕಾರ ಸ್ನೇಹಿತರೆ. ಶ್ರೀಯುತ ಹೆಬ್ಬಳ್ಳಜ್ಜನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೋಡಗಿ ಗ್ರಾಮದ ದರ್ಗಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ನುಡಿಗಳು ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದರ್ಗಾ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ. ಈ ವರ್ಷದ ಕುರುಡಿಗಿ ಗದ್ದಿ ದರ್ಗಾದ ಒಳಗ ಕಡೆ ಗದ್ದಿಗಪ್ಪ ಇದು. ಇಲ್ಲೇ ಮತ್ತ 3 ದಿನದ ಜಾತ್ ಆಗಿಂದ ಇಲ್ಲಿ ಗದ್ದಿಗೆ ಚಲೋ ಆತದೆ. ಹಂಗ ಮಾಡೋಣ. ಮೂರಮ್ಮ ಭಾಳ ದೂರದಿಂದ ಭಾಳ ಸಡಗರ ಭಾಳ ಅಜಿರಂಬಲಿಂದ ನಡೀತೈತಿ. ಮೂರಮ್ಮ ನಡೀಬೇಕಾದ ಭಾಳ ಗದ್ಲು ಭಾಳ ಆಗುತ್ತೆ. ಎಲ್ಲ ಸಂಬಳ ಯಾರು ನನ್ನ ಮೂರಮ್ಮಕ್ಕೆ ಬರ್ತೀರಿ, ಆ ಮೂರಮ್ಮದಾಗ ಯಾರಿಗೆ ಹಾದು ಬಂದನ ಆಶೀರ್ವಾದ ಅವ್ರವ್ರ ಮಕ್ಕಳಿಲ್ದಾರಿಗೆ ಮಕ್ಕಳ ಫಲ, ನೌಕರಿ ಇಲ್ದಾರಿಗೆ ನೌಕರಿದು, ಗಾಳಿ ದೆವ್ವ ಕೋರ್ಟು ಕಚೇರಿ ಆಸ್ತಿ ಇದು, ಗಂಡ ಬಿಟ್ಟು ಹೋದದ್ದು, ಹೆಂಡ್ರ ಬಿಟ್ಟು ಓಡಿದ್ದು, ಈ ವರ್ಷ ಯಾರಿಗೆ ಯಾರು ಬಂದಿರ್ತಾರ ನನ್ನ ಜಾತ್ರೆಗೆ, ಯಾವ ಭಕ್ತರು ಅಗ್ನಿ ಹಾವು ಟೈಮ್ ಕಾಡ್ಲೆ ನನ್ನ ಆಶ್ವಾಸದಾಗ ಇರ್ತಾರ, ವರ್ಷದ ಭವಿಷ್ಯ ಸೊಟ್ಟು ಹೊಡೆದು ಪಡ್ಕೋಬಹುದು. ಯಾವ್ದೋ ಸಮಸ್ಯೆ ಇದ್ರ ಅಕ್ಕಿ ಹಾದ ಏನು ಬಂದು ನಾನು ಆಶೀರ್ವಾದ ಮಾಡ್ತೀನಿ. ಯಾವುದು ಮುಂದಿನ ವರ್ಷ ಈ ಹೆಬ್ಬಳ್ಳಿ ಅಜ್ಜಲಿಂದ ಪಡ್ಕೋಬೇಕು ಅಂದ್ರ ದುಡ್ಕೋಬೇಕು, ನಡ್ಕೋಬೇಕು, ಪಡ್ಕೋಬೇಕು. ನಿನ್ ಮನಿಗೆ ಅಲ್ಲೇ ಅದ ಓಣಿ ಒಳಗ ನಿಮ್ಮ ಮಂದಿ ನಿಮ್ಮನ್ನ ಏಳಿಗೆ ಆಗಲ್ದಂಗ ಗಂಡ್ರು ಹೆಂಡ್ರು ಮಕ್ಕಳು ಒಂದ್ ಆಗಲ್ದಂಗ ಮಾಡಿಸಿದ್ದಾಗೈತಿ. ನಾಳೆ ಅಮಾಸಿ ದಿವಸ ಬಂದ ಆಶೀರ್ವಾದ ಕಾಯುವರಿ. ಹೊಲ ಇದ್ದರೆ ಹೊಲಕ್ಕೊಂದು ಮನಿಗೊಂದು ಒಯ್ರಿ. ಕತ್ತಲ ರಾತ್ರಿ ದಿವಸ ವಸ್ತಿ ಬರ್ರಿ. ನನ್ನ ಬೂದಿ ಯಾರು ನಂಬಿ ಮಾಡ್ಕೊಂತೀರಿ ಅವ್ರಿಗೆ ಎಂದೂ ಕೈ ಬಿಡುದಿಲ್ಲ. ಅವ್ರು ಏಟ್ ಮಾಡಿಸ್ತಾರೋ ಮಾಡಿಸ್ಲಿ, ಏಟ್ ನಿಮ್ಮನ್ನ ಕಾಡ್ತಾರೋ ಕಾಡ್ಲಿ, ಅದಕ್ಕೆ ನಾ ಇರ್ತೀನಿ. ನೀವ್ ಹೊತ್ತು ಮುನಿದ್ರೆ ಸೆರೆಬೇಕು ನೋಡಪ್ಪ, ನಿನಗೆ ಅದನ್ನ ಬಿಡ್ಬೇಕ. ಹಂಗನ್ನೋಗಿದ್ರು ವಚನ ತೋರಿ.
ನನ್ನ ಹೆಸರು ಕೆಡಬಾರ್ದು. ಅವ್ರನ್ನ ನೋಡ್ಬೇಡ್ರಿ, ನಿಮ್ದು ತಲಮ್ನಾರು ನೆಮ್ಮದಿ ಕೇಳ್ತಾರ. ನನ್ನ ಕಾಯಿ ಓದ ಕಟ್ಕೊಂಡ್ರ ನಾವು ಅಪ್ಪಗ ಸುಳ್ಳಿ ಬೀಳ್ಬಾರ್ದು, ಮತ್ತೆ ಕಿರಿಯದಾಗ ಬೀಳ್ಬಾರ್ದು. ನಾವು ದಿವಸ ನಮ್ಗ ಅದು ಈಗ 63 ವಯಸ್ಸವ, ನಮ್ಗ ಅದು ಇಲ್ಲಾರ್ದೆ ಹೇಳ್ಬೇಕು, ಅಪ್ಪನ ಕಿರಿಯದಾಗ ಬೀಳ್ಬಾರ್ದು. ಕೇಳು ಅರ್ಜೆಂಟ್ ಕೇಳು, ಹೇಳ್ತಾನ ಉತ್ತರನ. ಇದ್ದುದೇ ಅವ್ರಿಗೆ ಅಪ್ಪ. ನಾನ್ ನಡ್ಕೋತೀನ್ರಿ ಅಜ್ಜಾರ, ನನ್ನ ಮಕ್ಕಳಿಗೆ ಗಂಡ್ರಿ ಚಲೋ ಇಡ್ರಿ, ನನಗ ಎಲ್ಲ ನನ್ ಕಷ್ಟ ಎಲ್ಲ ಪರಿಹಾರ ಮಾಡ್ರಿ. ನನಗ್ರಿ ಬರೀ ಅವ್ರು ಏನತ್ತಾರಿ, ಹಾಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ, ನನಗೆಲ್ಲ ಜೀವ ಹೊಡಿತಾರಿ ನನಗ್ರಿ. ಪ್ರಸಾದ್ ಕೊಡ್ರಪ್ಪ. ನಾವು ಮೊದಲೇ ಹೇಳ್ಬೇಕು ಅಪ್ಪು. ಅವ್ರಿಗೆ ಅವ್ರ ಅಜ್ಜಾರ ಏನ್ ಆಶೀರ್ವಾದ ಮಾಡ್ತಾರ ಮಾಡ್ತಾರೆ. ಶಿವಮೊಗ್ಗ ಕಡೆಯಲ್ಲಿ ಒಬ್ಬ ಜನ ಬಂದ ಶಿವಮೊಗ್ಗದಲ್ಲಿ ದಾರ ಐತಲ್ಲ ಭಯ್ಯ, ದೇವ್ರ ಸವಾರಿ ದೇವ್ರ ಬಗ್ಗೆ ಹೇಳಿ. ಈಗ ನಿನ್ನ ಮಗಳ ಸಂಬಂಧ ಕಂಪ್ಲೇಂಟ್ ಮಾಡ್ತೀವಿ, ಒಳಗೆ ಹಾಕಿಸ್ತೀವಿ, ಹಿಡ್ಕೊಂಡು ಹೋಗ್ತೀವಿ, ಓಡಿಸ್ಕೊಂಡು ಹೋಗ್ತೀವಿ ಅಂತ ಏನು ಸುದ್ದಿ ಹೊಂಟೈತೆ ಅದ್ರ ಬಗ್ಗೆ ಹೇಳಿ. ಕಂಪ್ಲೇಂಟ್ ಕೊಡ್ರಿ. ಆಲಮಾಶ್ ಬಾ, ಆಶೀರ್ವಾದ ಕಾಯಿ ಓದ್ ಕಟ್ಟ, ನಾನು ಬುದ್ಧಿ ನಂಬ. ಅವ್ರು ಹೆಂಗ ಕಂಪ್ಲೇಂಟ್ ಕೊಡ್ತಾರೋ, ಹೆಂಗ್ ಒಳಗೆ ಹಾಕಿಸ್ತಾರ ನಾನು ನೋಡ್ತೀನಿ. ಏನಾಗುಲ್ಲ, ನೀ ಎದ್ರಾಕ್ ಹೋಗ್ಬೇಡ, ಭಯ ಪಡಿಬೇಡ. ನಾನು ಬೂದಿ ಒಂದು ನಂಬ, ಮುಸಾಫ್ ಮಾಡ, ದುವಾ ಬೇಡ. ಪಜ್ಜಾರ್ ನಮಾಜ್ ಮಾಡಿ ನಾವೆಲ್ಲರೂ ಇರ್ತೀವಿ. ಕೂದಲು ಹೇಳಿ ಅಂತ ಗರ್ವಂಕಾಗಲ್ಲ ಹಂಗ ನಾ ಕಾಪಾಡ್ತೀನಿ ನಿನ್ನ ಮಗನ್ನ ಹೊಡೆದು ಹೋಗು. ನಾನು ಪ್ರಸಾದ್ ತಗೊಂಡು ನೋಡ್ರಿ ಆಶೀರ್ವಾದ ಫುಲ್ ಆಶೀರ್ವಾದ ಮಾಡ್ರೆ ನೆಂಬೇರಿ ಸಮಸ್ಯೆ ಬಂದಲ್ಲಿ ತಗೊಂಡ್ರು ಕಾಯಿ ಬಿಟ್ಟು ಭಾಷೆ ಬರ್ರಿ ಬೈಟಲ್ಲಿ ಹೇಳ್ರಿ ಅಮಾಸಿ ಹತ್ತಿ ಆಶೀರ್ವಾದ ಕಾಯ್ಲಿಕ್ಕೆ ದರ ಒಂದವ್ರಲ್ಲ, ಎಲ್ಲರಿಗೂ ಎಲ್ಲರಿಗೆ ಬಂತು. ನನ್ನ ಆಶೀರ್ವಾದ ಕಾಯಿ ಯಾರು ನಿಮ್ಮ ಹೊಲದಾಗ ಮನಿ ಒಳಗೆ ಇಟ್ಕೊಂತೀರಿ ಅದ ಕಾಯಿ ಒಳಗ ನಾ ಇರ್ತೀನಿ, ನಿಮ್ಮನ್ನ ಕಾಯ್ತೀನಿ. ಮತ್ತೆ ಇಲ್ಲಿಕ ನನ್ನ ಕಡೆಯಿಂದ ಕಾಯ್ದಾಗುಲ್ಲ. ಈಗ ಹೇಳ್ತೀನಿ, ಮಾಡಿರ್ತೀನಿ. ಹೇಳ್ರಿ ಸಾಹೇಬ್ರ ನನಗೆ ಇದು ಒಂದ ಊರಲ್ಲ, 186 ಊರು ನಾನು ಅಡ್ಡಾಡ್ಬೇಕು. ಪ್ರಶ್ನೆ ಕೇಳಿ ಮೊದಲ, ಹೇಳ್ರಿ ಒಂದ ಊರಾಗ ನೆನೆದಿಲ್ಲ ನಾನು. ಹೇಳ್ರಿ ಹಾಗೇಲಿ ಒಂದು ದೇವ್ ಬಂದಿತ್ತು ನೋಡಪ್ಪ, ಅದು ಹ್ಞೂ ರಾಜ. ಯಾರ್ಯಾರು ಸರಿ ತಂಗಿ ನಾಗದೇವತೆ ಅಂದ್ರ ನಾಲ್ಕು ದೇವತೆ ಆಕಿ ತಂಗಿ ಹಿಂದದಾಳ. ಆಕಿ ದೇವ ಕಾಳಿ ಶಾಖ ಯಾರಿಗೆ ಐತಿ ನೋಡ್ರಿ. ನಿಮ್ಗ ರಮಣಿರ ಹೇಳ್ರಿ ಇವ್ರು ಎಲ್ಲಾ ತವಲಿ ಅಡ್ಡಾಡ್ಯಾರ, ಎಲ್ಲಾ ದೇವ್ರು ಮುಗ್ಸ್ಯಾರ. ಎಲ್ಲಿ ಹೋದ್ರು ಊರಿಗೆ ಹೇಳ್ತಾರ ನಿಂದ್ರಿ. ಬರ್ತಾನ್ರಿ. ಚೀರೇನ ಹಾಗೈತೆ ಹೇಳ್ತಾರ ಅವ್ರು ಏನು ಪ್ರಶ್ನೆ ಕೊಡ್ಬೋದ್ರ. ಹೇಳ ಟೈಮ್ ಆಗೈತಿ ಇಲ್ಲೇ. ಹೇಳ್ಬೇಕು ನೀವು. ಬೈಕಿ ನಮ್ಮ ನೋಡ ಬಿಡೋದಿಲ್ಲ ಅವರು.
ಓಕೆನಜ್ಜ ಓಕೆನಜ್ಜ ಅಯ್ಯ ಗುರ್ತ ಕೆಟ್ಟರ ಅಮ್ಮ ಹೇಳ ಇಲ್ಲ ಓಕೆನಜ್ಜ ಗುರ್ತ ಕೊಟ್ಟು ಹೋಗ ನೀನು ಏನ್ ಕೊಡ್ಲಿ ಅಜ್ಜ ಏನ್ ಕೊಡ್ತೀರ ಕೊಡ್ತಾರ ಅವರು ಏನ್ ಕೊಡ್ಲಿ ಅಜ್ಜ ಕೊಡು ಏನ್ ಕೊಡ್ತೀವಿ ಏನ್ ಕೊಡ್ಲಿ ಅಜ್ಜ ಹೇಳ್ತಾನ ತಡಿ ಅಜ್ಜ ಏನ್ ಕೊಡು ಏಸೂರು ತಿರುಗಿದ್ರು ನಿನಗೆ ಯಾವನು ಭೇಟಿಯಾಗಿಲ್ಲ ಇಲ್ಲ ಅದಕ್ಕ ಆ ಮಣಿಯಾರನ್ನ ಕಣ್ಣೀರು ಕೂಳು ತಿನ್ಸಾಕತ್ತಿ ನುಗ್ಗಾಕತ್ತಿ ಹಾ ಓಕೆನಜ್ಜ ಓಕೆನಜ್ಜ ನಿಜವಾದ ಒಟ್ಟಿಗೆಲ್ಲ ಸುಳ್ಬಿದ್ದಿದೆ ಈಗ ಒಡೆಯಲ್ಲಿ ಗುರ್ತ ಏನ್ ಕೊಡ್ತಿ ಏನ್ ಕೊಡ್ತಿ ಕೊಡು ನನಗ ನೀ ಏನ್ ಕೇಳ್ತಿ ಕೊಡ್ತೀನಿ ಅಜ್ಜ ಏ ನನಗ್ ಗುರ್ತ ಕೊಡ ಯಾಕೆಂದ್ರ ಕೊಡು ಏನು ಕೊಡು ಏ ಅದೇ ಎಲ್ಲ ಬೇಕಾಗಿಲ್ಲ ನನಗ್ ಗುರ್ತು ಬೇಕ ಹೇಳ ಕಿಷ್ಟಿಂದಲ್ಲ ಅದು ತಂದ ಮಾಡಿದ್ರ ಮತ್ತೆ ಕೊಡ್ರಿ ಪಟ್ಟನ್ ಕೊಡ್ರಿ ಕೊಡ್ರಿ ಬಾಳ ಹುಷಾರಿ ಎರಡು ಹರತ್ ಕೊಡ್ರಿ ನಡೀತಿದ್ದಲ್ಲ ಅದು ಹಂಗ ಹೋಗಿ ಅಂತೀನ ಹಾ ಕೊಡ್ ಕಿತ್ತ ಕೆತ್ ಕೊಡವಲ್ಲ ಕಿತ್ತು ಕೊಡು ಬೇಸಿಗ ನನಗ ಅದಕ್ಕೂ ಏನಾಗಲ್ಲ ಯಾಕೆ ಅವನು ಒಟ್ಟ ಯಾಕ ಅಮ್ಮ ಅಮ್ಮ ನನ್ನ ಮನಸ್ಸಿಲ್ಲ ಕೀಳ ಬಾಳ ಐತಂದು ಉಳಿಯಾಕ ಪ್ರಯತ್ನ ಮಾಡಿದಿ ಅಮ್ಮ ಬಿಳೆ ತಗ ಕೊಡ ಅಂತ ಹೇಳಿ ನುಡಿ ಕೊಡ್ತೇನೆ ಅಜ್ಜ ನಾ ಬರೋಗಿಲ್ಲ ಬರೋಗಿಲ್ಲ ಆ? ಬರೋಗಿಲ್ಲ ಯಾರ್ ನೀನು ಅದೇ ನೀ ಯಾರು ಅನ್ನೋದ ಹೇಳಿಲ್ಲ ನನಗ ನಿನ್ ಹೆಸರೇನ ನಿನ್ ದಶೆ ಏನ ನೀ ಯಾಕೆ ಬಂದಿ ಹೇಳ ಅಮ್ಮ ಹ ಅಮ್ಮ ಹ ಗಂಡು ಹೆಣ್ಣು ಯಾರ್ ನೀನು ಆ ಮುದುಕ ಮುಂದ್ ಬರ್ರಿ ಯಾರ್ ನೀನು ಹುಡುಗಿ ನಾನು ಯಾರ್ ನೀನು ಹುಡುಗಿ ಹುಡುಗಿಗೆ ಹೆಸರಿಲ್ಲ ಹುಡುಗಿ ಹೆಸರಿಲ್ಲ ಅಮ್ಮ ಹೆಸರು ಹೆಸರು ಹೇಳ್ರಿ ಪಟ್ಟನ್ ಹೇಳ್ರಿ ನಾನು ಬರೋಲ್ತ ಅಜ್ಜ ನಿನ್ ನಾಟಕ ನನಗ್ ಗೊತ್ತಾಗುದಿಲ್ಲ ಅಂತ ಮಾಡೀನ ನಾನು ಬರೋಲ್ತ ಅಜ್ಜ ಅದೇ ಹೆಂಗ್ ಬರ್ತೈತಿ ನೆನಪ ಅಮ್ಮ ನೆನಪ ಹೆಂಗ್ ಬರ್ತೈತಿ ಹೇಳ್ರಿ ಅನ್ಸಿಯ ಅನ್ಸಿಯ ಯಾಕೆ ಬಂದವ ಅನ್ಸಿಯ ಬಾಟ್ಲಾಗಿದ್ದೆ ನೀರ್ ಯಾ ಬಾಟ್ಲಾಗಿದ್ದೆ ತೋರಣ ಹುಡುಗರಿನ ನೀರಿನ ಬಾಟ್ಲಾಗಿದ್ದೆ ಈಗ ಹೆಂಗವ ಅನ್ಸಿಯ ಈಗ ಓಕೆನ ಅಜ್ಜ ಬಾಟ್ಲೆ ಮುಚ್ಚಾರಲ್ಲ ಓಕೆನ ಅಜ್ಜ ಇದು ಹಬ್ಬಳ್ಳಿ ದೊಡ್ಡ ಲಕ್ಷಬಿಗೆ ಬತ್ತಿ ಬಿಡುದಿಲ್ಲ ಅದಲ್ಲ ಇಲ್ಲ ಅಜ್ಜ ಬರಂಗಿಲ್ಲ ಅಜ್ಜ ಎಲ್ಲ ಸುಳ್ಳು ಬಿದ್ದಿದೆ ಇಲ್ಲಿ ಸುಳ್ಳು ಬೆಳಗಿಲ್ಲ ಹಾ. ಸುಳ್ಳು ಬೆಳಗಿಲ್ಲ ಅಜ್ಜ ಸುಳ್ಳು ಬೆಳಗಿಲ್ಲ ಅಜ್ಜ ಕೊಡ ಇಲ್ಲ ಮತ್ತೆ ತಾಯಿಲಿ ಮೊದಲು ನಾನ್ ಕೈ ಇತ್ತ ನಿನ್ನ ಕೈ ಕೊಡಲ್ಲ ಎದರ್ಗಾಗ ತಾಯಿಲಿ ಆತಕ್ಕ ಕೊಡ್ರಿ ಹಿಂದ ನೀವೊಂದ್ ತಾಸಾದ್ರೂ ಹಿಂದೆ ಭಕ್ತರ ನನಗ ಮಾಡ ಸಾಪು ಸಾಪು ಹಾಳಿ ಬರಬಾರ್ದು ಇಲ್ಲ ಅಜ್ಜ ಬರಂಗಿಲ್ಲ ಹೌದಾ ಹೌದು ಅಜ್ಜ ಬಟ್ಟೆಗಿದಲ್ಲ ಅದರ ಹಚ್ಚ್ರಿ ಏ ಒಂದ್ ಪೇಪರ್ ಕಟ್ಕೋ ಇದನ್ನ ಪೇಪರ್ ಇದ್ರ ಬೆಂಕಿನ ಐತ್ ನೋಡು ಏ ಹುಚ್ರ ಪೇಪರ್ ಕೂಡ ಅವನ ಕೈಯಾಗ ಇದನ್ನ ನಾಳೆ ಅಮಾವಾಸಿ ನನ್ನ ದರ್ಗಾಕ ಬರು ಮಟನ ಅದನ್ನ ನಿನ್ನ ಮನಿ ಹೊರಗಿಡ್ಬೇಕು ಅದು ಹೋಗ್ಬೇಡ್ರಿ ಒಳಗೆ ಹೋಗ್ಬೇಡ ಹೊರಗಿಡ
ಹೌದು ವಿಚಾರದಿಂದ ಹೇಳ್ಬೇಕಾ ಆಕೆ ಏನು ವಚನ ಕೊಟ್ಟಾಳ ಅದು ವಚನ ಕೊಟ್ಟದ್ದ ಕರೆ ಆತ. ನಾಳ್ಯಾರ ನಾಡ್ದಾರ ಈ ಅಜ್ಜನ ನಿನ್ನ ಮನೆಗೆ ನಿನ್ನ ಊರಿಗೆ ತಗೊಂಡು ಹೋಗು, ಮನಿ ಕಾವಕಟ್ಟು ಮಾಡಿಸ್ಕೊ ಎಷ್ಟು ಮಾಡ್ತೀರಾ ಅಂದ್ರ ಆಕತಿ. ಸರಿ ಬಿಟ್ರೆ ಮತ್ತೆ ಅದೇನ್ ಬೆನ್ನ ಮಾಡಿಸ್ಕೋ. ಅದನ್ನ ಅಮಾಸಿ ಬರೋ ಮುಂದ ಹೆಬ್ಬಳ್ಳಿಗೆ ಬರೋ ಮುಂದ ಅಲ್ಲೇ ಹೊಳೆಯಾಗ ಒಗದ ನನ್ನ ದರ್ಗಾಕ್ ಮಾಡ್ರಿ ಜಾಸ್ತಿ ಮಾಡಿ ಹೋಗ್ಕೊಟ್ಟು ಹೋಗ್ಬೇಕಾ ಏ ಒಂದು ಲಿಂಬು ಕೊಡ ಇಲ್ಲ ಸರ್ ಕೂಡ ನಾನು ನೋಡಿ ಕೊಡಪ್ಪ. ಈ ಲಿಂಬು ಅಮಾಸಿ ಮಠ ನಿನ್ನ ಶಿಫ್ಟಿ ಜಾಗೃತಿ ಇಟ್ಕೋ. ಎಲ್ಲೆಲ್ಲಿ ಕರಿಬಿಡ ಅದನ್ನ ಅದು ನಿನಗೆ ಎಲ್ಲಿ ಅದು ಎಂದು ಇರ್ತೈತಿ ಒಟ್ಟ ಕಳಿಯಕ್ಕೆ ಹೋಗ್ಬಾರ್ದು ಅದನ್ನ ಹೇಳ್ರಿ ಕುಂದ್ರಪ್ಪ ಕುಂದ್ರಿ ಕೇಳಂದ್ರೆ ಹೇಳ್ರಿ ನಿನ್ನ ಮಗಳ ಬಗ್ಗೆ ಒಂದು ಪ್ರಶ್ನೆ ಮಾಡಿಯಪ್ಪ ನೀನ. ಹೌದ್ರಿ ನಾಳೆ ಅಮಾಸಿ ಹತ್ತಸ್ ದರ್ಗಾ ಅಕ್ಕಿದು ಶುದ್ಧ ಹಾಗೂ ಹಂಗ ಆಶೀರ್ವಾದ ಮಾಡ್ತೀವಿ. ನಂಬ್ರಿ ಬುದ್ಧಿ ನಂಬಕ ಕೊಡ ಹೆಣ್ಣು ಮಗಳಿಗೆ ಒಂದು ಪ್ರಸಾದ. ದೊಡ್ಡ ಲಾಲ್ಸಗೋಲಿ ಹೆಣ್ಣು ಮಕ್ಕಳ ತಂದಿ. ಹೆಣ್ಣು ಮಕ್ಕಳು ಯಾರು ಭಯ ಪಡಿಬೇಡ್ರಿ. ನನ್ನ ಬುದ್ಧಿ ನಂಬಿ ನಡ್ಕೊಳ್ಳೋದು ಒಂದು ಮಾಡ್ರಿ. ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳು ತಂದಿ ನಾನು. ಇದು ಮಾತ್ರ ವಿಷಯ ಇಲ್ಲ. ನಂಬ್ರಿ ಕಲಿಯುಗ ಕೆಟ್ಟೈತಿ ಬರ್ಬರ್ತ. ಕುಂದ್ರಪ್ಪ ಆ ವರ್ವಿ ಹೆಣ್ಣು ಮಗಳು ನೋಡ್ರಿ ಯಾರ್ರಿ ಅವ್ರ ಮಗ ಮಗ ಹೋಗ್ಯಾನಂತಪ್ಪ. ವಾದವಾರ ಬಂದು ಹೊಳ್ಳಿ ಹೋಗ್ಯಾರ. ಹೌದಾನಮ್ಮ ಬರ್ರಿ ಬಲ್ಲಾರ ಹೊಡೆದ ಎಲ್ಲ ಪತ್ರ ಹಾಕಿ ಹೇಳ್ರಿ ನಾಳೆ ಅಮಾಸಿಗೆ ದರ್ಗಾ ಹಾಕ್ತಾನೆ. ಸತ್ರಾಮ ಮಾಡ್ತಾರೆ ಅದ್ರದನ ಒಂದು ಹುಡುಗಿ ಅವನ್ನ ತಗೊಂಡ್ ಹೋಗೈತಿ. ಈಗ ಎಲ್ಲೆಲ್ಲಿ ಕೇಳ್ಯಾರ ಅಲ್ಲೇ ಬರ್ತಾನ ಅಂತ ಇನ್ನೂ ಹೇಳ್ಯಾರ. ಹೌದಲ್ರಿ ಹೌದು ಬಿಡ್ರಿ ಅಜ್ಜ ಅದನ್ನ ಹೇಳುದಿಲ್ಲ. ನಿಮ್ದ ಕಟ್ಟಿ ಹಾಕಿ ನಾಳೆ ಅಮಾಸಿ ಹತ್ತ. ನಿಮ್ ಕೈಗೈತಲ್ಲ ಅಮಾಸಿ ಹತ್ತನ ಅಮಾಸಿ ದಿವಸ ಇಲ್ಲಿ 8 ಜನ ಕೂಡೈತಿ. ಇದಕ್ಕಿಂತ ನಾ ಕೊಟ್ಟ ಜನದಾಗ ಬರ್ತಾನ ಬರುದಿಲ್ಲ ಅನ್ನೋದು ಹೇಳ್ತಿ. ಹೇಳ್ತಾರ ಅಲ್ಲೇ ನಂಬಿಕೆ ಇಡ್ಬೇಕು. ಆಶೀರ್ವಾದ ಕಾಯಿ ಒಯ್ಬೇಕು. ಮಗ ಬಂದಂತೇಳಿ ನನ್ನ ಮಾತ್ರ 5 ಅಮಾಸಿ ಕಂಟಿನ್ಯೂ ಆಗಿ ಹತ್ಬೇಕು. ಅಮಾಸಿ ಅಲ್ಲೇ ಬಳೆ ಬರ್ಬೇಕು. ಇಲ್ಲ ಕುಂದ್ರಮ್ಮ ಇನ್ನೊಬ್ಬಕಿ ಒಲಿವೆ ನೋಡು. ಯಾರ್ರಿ ಅವ್ರ ತಂಗಿ ಹೇಳ್ರಿ ಅಮಾಸಿ ಹತ್ತುವ ಅಲ್ಲ ಬೆಳಗ್ರಿ ಅಮಾಸಿ ಹತ್ತು ನನ್ನ ಆಶೀರ್ವಾದ ಕಾಯಿ ಹೋಗಿ ಅಮಾಸಿ ನನ್ನ ದರ್ಗ ಹತ್ತು ನಿಂದು ನಿನ್ನ ಮನುಷ್ಯನ ತಕ್ಕ ಒಂದು ಮಾಡಿ ನಂಬಕ್ ಸ್ವಲ್ಪ ಕೊಡ ಹೇಳ್ರಿ ಸರ್
ತಾಯಿ ಮಗ ಹುಬ್ಬಳ್ಳಿ ಯಾರು ಬಂದಾರ 5 ಲಕ್ಷ ಕೊಟ್ಟನಂತ ಅವ್ರ ತಮ್ಮ. ಎದ್ರಿ ಎದ್ದು ಬರ್ರಿ ಅಮ್ಮರ ದಾದ ಭಯ. ಹೇಳ್ರಿ ಹೌದನ್ರಿ? ಹೌದು. ಹೌದು ನೋಡಿ ಹೇಳ್ರಿ. ಇವರು ನನಗೊಟ್ಟು ದುಡ್ಕೊಳಿಪ್ಪ. ನೋಡ್ರಿ ಅಮಾಸಿ ಹತ್ರಿ, ಹ್ಞೂ ಆಶೀರ್ವಾದ ಕಾಯಿ ಓದಿ ಹತ್ತಲ್ ರಾತ್ರಿ ದಿವಸ ಅಷ್ಟೇ ಬರ್ರಿ. ಅಲ್ಲಿ ಆ ಬೆಳೆ ಬರ್ಬೇಕ್ರಿ. ಆ ದುಡ್ಡು ಬರ್ತೈತಿ ಬರುದಿಲ್ಲ ಅನ್ನೋದು ಅವತ್ತು ಐಕಿ ಹಾದು ಬಂದು ಹೇಳವನ. ಅಷ್ಟು ಕೇಳ್ರಿ ಹಂಗ ಮಾಡ್ತಿರು. ಬರಬೇಕು. ಅವ್ರ ಅಜ್ಜಾರ ಹೇಳ್ಯಾರಂತೀವಿ ತಪ್ಪಾಗೆಲ್ಲ. 5 ಲಕ್ಷ ವಾದದ್ದು ಕೇಳಕ್ ಬಂದಿರಿ. ಅಲ್ಲಿ ಆ 5 ಲಕ್ಷ ನಿಮಗ್ ನಾವ್ ಹೊಳಸ್ಬೇಕಾದ್ರ ನನಗ್ ದುಡಿಮೆ ಮಾಡ್ಬೇಕು. ಏನ್ ದೊಡ್ಡ ದುಡಿಮೆ ಹೇಳಿಲ್ಲ, ಬಹಳ ಈಜಿ ಐತಿ. ತಿಳ್ಕೊಡ್ರಿ. ಸ್ವಲ್ಪ ಕೊಡ. ಇನ್ನೂ ಮಕ್ಕಳು ಆಗ ಹೋಗುವದಾವ ಅದಾವನಿಲ್ಲ. ನಿನ್ನ ಮಕ್ಕಳು ಇನ್ನೂ ಪ್ರಶ್ನೆ ಆಗ ಹೋಗುವ ಅದಾವಿಲ್ಲ. ಈಗ ಏನ್ ಹೇಳಕತ್ತೀನಿ, ಆಗ ಹೋಗುವ ಅದಾವೋ ಇಲ್ವೋ? ಅದಾವ್ರಿ, ಬಾಳ ಅದಾವ್ರಿ. ಹೇಳ್ರಿ ಹತ್ತಿಗೆ ಬೇಡ ಕೊಡ್ರಿ ಅದನ್ನ. ಹತ್ರಿ ನನ್ ಮೆಟ್ಲ ಹತ್ರಿ ದರ್ಗ ತಪ್ಪಿಸ್ಬೇಡ್ರಿ. ಆಶೀರ್ವಾದ ಕಾಯಿ ಹೋಯ್ ಕಾಯಿ ಹೋಗಿ ಏನ್ ನಂಬ್ರಿ. ನಾನು ಮನ್ಸಿಗೆ ನಿಮ್ ದುಡಿಮೆ ಬಂತಂದ್ರ ನಾ ಅಗ್ಗಿ ಹಾಕಿ ಬಂದ್ ಹೇಳ್ತೀನಿ. ಯಾತ್ರ ಇದು ಮಾತ್ರ ವಿಷಯ ಇಲ್ಲ. ನೋಡಿ ಮಾತ್ರ ವಿಷಯ ಇಲ್ಲ. ಸ್ವಲ್ಪ ಕೊಟ್ಟದ್ರೆ ತಂಗೆ ಮುಖಟ್ಟೇನೆ ಕಲ್ಲಗಟ್ಟಿಗೆ ಯಾರು ಬಂದಾರ ನೋಡಪ್ಪ. ಕೊಂದ್ರ ಕಲ್ಲಗಟ್ಟಿಗೆ ಕಡೆಯಲ್ಲಾರು ಮಕ್ಕಳು ಹರಿಯಾರ. ಬರ್ರಿ ಎದ್ದರೆ ಬರ್ರಿ. ಏನೈತಿ ನೀವು ಹೇಳ್ಬಾರ್ರಿ. ನಿಮ್ದು ಕಲಗಟ್ಟಿ ಹತ್ರ ಏನು ಮಕ್ಳು ಇದಾರೆ, ಹಳ್ಳಿಯಾರ ಇದ್ದಾರೆ. ಬರ್ರಿ, ಅವ್ರಿಗೆ ಅಜ್ಜಾರ ಕೊಡ್ತಿರ್ತಾರೆ, ಕಾಲ ನುಡಿಸ್ತದಲ್ಲ ಅವರು ಮಠ ಕಟ್ ಹೇಳಿಬಿಟ್ಟಿರ್ತಾರ. ಹೇಳ್ರಿ ಇದ ಹೇಳ್ರಿ ಇದ ಬಾರಪ್ಪ ನೀನು ಮುಂದೆ ಬರ್ರಿ ಯಜಮಾನ. ಹೇಳ್ರಿ ಇದ ಇವ ಅಷ್ಟಿನೂ ಹೋಗೈತಿ. ಎಲ್ಲದೂ ಕಳ್ಕೊಂಡನ. ಹೌದಾ? ಮಾಡೋ ಕೆಲ್ಸನೂ ಏನೋ ಆಗೋಲ್ದು. ಸುದ್ದ ಎದಕ್ ಕೈ ಹಾಕಿದ್ರು ಒಂದು ಆಗೋಲ್ದು. ಇವ್ರಿಗೆ ಯಾವನ ಗುರುಸ್ವಾಮಿ ಶಾಪ್ ಕೊಟ್ಟನಂತಪ್ಪ. ಹೌದಲ್ರಿ? ಯಾವ ಶಾಪ ಕೊಟ್ಟನ ಅದ ಸ್ವಾಮಿ ಹತ್ರ ಶಾಪು ಹೊಳ್ಳಿ ವಾಪಸ್ ನೀ ತಕೋ. ಶಕ್ತಿ ನೀನು ಅವನ ಮ್ಯಾಗ ಹಾಕ್ತೀವ. ಅವ್ರೇನು ಹೇಳ್ತಾರ ಶಾಪ್ ಕೊಟ್ಟವ್ ನಾನಲ್ಲ. ಬೇಡ್ಕೋ ಬೇಡ್ಕೋ ಅನ್ನೋದು ಮೊದ್ಲ ವಿಚಾರ ಮಾಡ್ರಿ. ಸಾಮಾನ್ಯರೇ ಹೇಳ್ರಿ ಮೊದಲ ನೋಡ್ರಿ. ಬಡ್ಡಿನ ಗೊರಲ್ ಹತ್ತಿ ಹುಳ ಹತ್ತೈತಿ ಮೊದಲ. ಅದು ಟ್ವಂಗಿ ಅಲ್ಲ, ನೆಲಕ್ ಬಿದ್ದು ಕೊಳಕ್ ಹೋಗೈತಿ. ಆ ಬಡ್ಡಿ ಸುತ್ತಿದ್ರ ಈಗ ಹಳ್ಳಿ ಸಿಗಿತೈತಿ. ಆ ಬಡ್ಡ್ಯಾಗ ಕೊಂಗಿ ಬಿಟ್ಟು ಕೊಳಿಯಾಕತ್ತವಿಲ್ಲ. ಹೌದ್ರಿ? ಹೌದಲ್ಲ? ನಿಮ್ಮ ಜೀವನ ಭವಿಷ್ಯ ಇದು ಐತದಿಲ್ಲ? ಐತಂತೆ ಬಾರ ಲೆಕ್ಕನ ನಡೆದಂತದ್ದು. ನಿನಗೆ ಹೇಳಿದ್ರು ಯಾವ ದೇವ್ರು ನಿನ್ ಭೇಟಿ ಆಗಿಲ್ಲ, ಮುದ್ದಾಮನ ಮದ್ರಿನೇ. ಎಲ್ಲಾ ದೇವ್ರಿಗೆ ಪುಡಿ ಕೊಟ್ಟಂಗ ನನಗ ಕೊಟ್ರ ಆ ಪುಡಿ ವಾಲಿ ಗ್ಲಾಸಿಗೆ ಹಾಕಿ ಮತ್ತೊಟ್ಟ ಅದ್ರಾಗ ನಾನು ಪುಡಿ ಕೂಡಿಸಿ ಕುಡಿಸ್ತೀನಿ. ಯಾಕ ಮಾಡ ಅಮಾಸ್ಯ ಆಶೀರ್ವಾದ ಕಾಯಿ ಹೋಯಿ ನನ್ನ ಜಾತ್ರೆಗೆ ಬಾ. ಹೊರಗೆ ಬರ್ರಿ. ಅಮಾವಾಸ್ಯೆ ಕಾಯಿ ಬರ್ರಿ. ಸ್ವಲ್ಪ ಕೊಡು. ಅಮಾಸ್ಯ ನೀನು ಅಮಾವಾಸ್ಯೆ ಮೊದಲು ಪಾಡ ಎಲ್ಲ ಅಲ್ಲೇ ನಿನಗೆ ಗೊತ್ತ. ನಿಂದು ಕಳಿತೀನಿ ಅಮಾಸ್ಯ.
ಅದು ಏನಾಗೈತಿ ನಿನಗೆ ಗೊತ್ತನ? ಯಾವಾಗ ಕೂಡೈತಿ ನಿನಗ? ಹಾಗೇನು ದಾರ ಕೊಟ್ಟು ಮುಂದಾಜ್ ಹೇಳಿದ್ನಿಲ್ಲ? ಎಷ್ಟು ವರ್ಷ ಆತ? ಹಾ, ಅದು ಯಾವ ದವಾಖಾನಿಗೆ ಹೋಗುದಲ್ಲ, ಅಮಾಶಿ ಹತ್ತ ಆಶೀರ್ವಾದ ಕಾಯಿ ಹೋಯ್, ಅದು ಯಾಕೆ ಆರಾಮ ಹೋಗುದಲ್ಲ ನಾನು ನೋಡ್ತೀನಿ. ನಮ್ಗೆ ನಡ್ಕೋ 5 ಅಮಾಶಿ ಹತ್ಕೊ ನೋಡ್ರಿ ಆಚಾರ ಏನ ನುಡಿಸಿರ್ತಾರ ಅದು ಗ್ಯಾರಂಟಿ ಆಗತ್ತಾ? ಸ್ವಲ್ಪ ಕೊಡು. ನೋಡ್ರಿ ಪ್ರಸಾದ ಕೊಡ್ರಿ. ಹೇಳ್ರಿ ನರ್ಗುಂದಾರ ಬಂದರು. ಆಗಲೇ ಒದ್ರಿದ್ರೆ ಬರ್ಲಿಲ್ಲ ಬರ್ರಿ. ಹೇಳ್ರಿ ಹಾಗೆಲ್ಲ ಅಜ್ಜಿ ಏನು ಹೇಳ್ಯಾನಮ್ಮ, ಅಮಾಶಿ ಹತ್ರಿ ನಂಬಿ ದುಡ್ಕೋರಿ ನಾನು ಬೂದಿ ಓದಿ. ಅಜ್ಜ ನಿಮ್ಮ ಕೈ ಹಿಡಿದು ಹಿಂಗೈತೆ ಅಂತ ಹೇಳ್ಬೇಕಾದ್ರ ಅಜ್ಜ ಏನು ಬ್ರಹ್ಮ ಅಲ್ಲ, ಮ್ಯಾಗಿದ್ದ ಬಿದ್ದಿಲ್ಲ, ನಾನಾ ಬಂದಿರ್ತೇನೆ ಅಲ್ಲಿ ಅಂದಾಗ ಅಜ್ಜಿಗೆ ಎಲ್ಲ ಗೊತ್ತಾಗತ್ತ. ಇಲ್ಲಿ ಗದ್ಗಿ ಮ್ಯಾಗ ಹೇಳಿದ್ರೆ ಹೇಳ್ದಂಗ ಅಲ್ಲದ, ದಾರ ಕಟ್ಟು ಮುಂದೆ ಏನ್ ಹೇಳಿರ್ತಾರ ಅದನ್ನ ನಾನಾ ಬಂದು ನುಡಿಸಿರ್ತೇನೆ. ಆ ನಂಬಿಕೆ ನೀವು ಇಟ್ಕೋಬೇಕ. ಹೇಳ್ರಿ ಬರಾಸ ಅಲ್ಲಿ ಆಶೀರ್ವಾದ ಕಾಯುವರಿ. ಕತ್ತಲ ರಾತ್ರಿ ದಿವಸ ವಸ್ತಿ ಬರ್ರಿ. ನಂದು ಅದೇ ಸೇವಾ ಆಯ್ತು, ನಿನ್ ಸೇವಾ ನಿನ್ ತಮ್ಮಂದು ಅಮಾಶಿ ಬಾ, ಅಲ್ಲಿ ನಿಂದು ಸೇವಾ ಇದ್ರೆ ಗಂಧ ರಾತ್ರಿ ದಿವಸ ಬಂದು ನನಗೆ ಸಕ್ರೆ ಕೊಟ್ಟು ಹೋಗು. ನಡ್ಕೊ ಅವ್ರ ಹತ್ರ ಎಲ್ಲಾದ್ರೂ ಇರ್ತೈತೆ. ಅಜ್ಜಾರ ಹತ್ರ ಸರಿ ಧಾರವಾಡದವ್ರು ಬಂದಾರ ನೋಡ್ಕೊ. ಕುಂದ್ರ ತಂಗಿ ಬರ್ರಿ 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 ಇವತ್ತ ನೀವು ಏನಾಗಿದ್ರೆ ಬಂದ್ರೆ ಗಾಳಿ ಹೇಳ್ರಿ ಅಂತ ನಿಮಗೆ ಏನು ಹೇಳಿ ನಾನು ಮಕ್ಕಳು ಪಡೋ ಸಂಬಂಧ. ನಾಳೆ ಅಮಾಸಿ ಫುಲ್ ರಶ್ ಆಗತ್ತ, ನನಗೆ ಹೇಳಕ್ ಆಗುದಿಲ್ಲ. ನೀವು ಕೇಳ್ಕೊಡ್ರಿ. ಕತ್ತಲ ರಾತ್ರಿ ದಿವಸ ವಸ್ತಿ ಬರ್ಬೇಕು. ಅಲ್ಲಿ ಹೆಬ್ಬಡಿ ಬರ್ರಿ. ಅಕ್ಕಿ ಹಾದು ಬಂದ ಹೇಗೆ ಸಿಗ್ತದೆ ನಾವು ಮುಡಿ ತುಂಬ್ತೇವೆ. ಇನ್ನೊಂದು ಅಜ್ಜಾರು ಹೇಳಿದ್ರಲ್ಲ ಹಾಗೇಲಿ ಅಕ್ಕಿ ಅನ್ನ ಉಣ್ಬಾರ್ದು. ಬರ್ರಿ ಅದನ್ನ ಅದೆಲ್ಲ ಅಜ್ಜ ಹೇಳಿದ್ದಲ್ಲ, ಅದು ನಾನ ಹೇಳಿದ್ದೆ ಅಲ್ಲಿ ಕುಂತು. ಸತ್ತು ಕತ್ತದ ಅಗ್ನಿ ಮಾಡಿ ತಪ್ಪಿಸ್ಕೊಡ್ರಿ. ಪಚ್ಚೆ ಉಡನ ಅಲ್ಲಿ ಅಗ್ನಿ ಹಾರ್ತೈತಿ. ಎರದ ಅಗ್ನಿ ಹಾರಿಂದ ಅಲ್ಲಿ ಕೇಳ್ತಿರ್ತಾರ. ಪ್ರಶ್ನೆ ಯಾವಾಗ ನುಡಿಸೋದು ಅವರು ಮುಂಡ್ರಿಗೆ ಮಾರುತಿ ಮುಂಡ್ರಿಗೆ ಮಾಬಸ್ ಯಾರ ಬರ್ರಿ ಬರ್ರಿ ಬಂದ್ರ ತಂಗಿ ನಿಂದು ಅವಾರ್ಡ್ ಮಾಡಿ ನಾನಂತೂ ತೋರ್ಸೀನಿ. ಅದೇ ತರ ಹೊಂಟೈತಿ. ಈ ವರ್ಷ ನನ್ನ ಮೊಹರಂ ಇಂದು ಬಂದ ಭಕ್ತರಿಗೆ ಅನ್ನ ಪ್ರಸಾದ ನಿಂದ ಅಲ್ಲಿದು ಹೆಬ್ಬಳ್ಳಿದು ಆದ್ರೆ ಕೋರ್ಟಿನಿಂದ ಕೇಸ್ ತನ್ನ ನಿನ್ನ ಸೊಸಿನ ನೀ ಕಿತ್ಕೊಂಡು ಕಡೆಕ್ ಬಂದದಕ್ಕ 11 ತೊಲಿ ಕಡೆ ಹಾಕ್ಬಿಟ್ಟು ಹಾಕ್ರಿ. ಈಗ ತನ್ನಿಲ್ಲ ಈಗ ಶಕ್ತಿ ಕೊಡೋದು ಪಟ್ಟ ಬಿಟ್ಟಾನೀಗ ಬೆಳ್ಳಿದ ಹಾಕಂತಂದ್ರೆ ಪಟ್ಟಣ ನಿನಗೆ ಅಜ್ಜನ ಮ್ಯಾಗ ಖುಷಿ ಇದ್ರ ಬಂಗಾರದ ಹಾಕ್ಸ. ಹಾಕ್ಸು ನಿನ್ ಯಾವ ಪ್ರೇಮ ಐತೆ ಹಾಕು. ಇದು ಮೊಹರಂದಾಗ ಹೆಚ್ಚಾಗಿ ನಡುವಂತೇವಲ್ಲ. ಬೆಳ್ಳಿ ಬೆಳ್ಳಿ ಕಡಿ ಬಡಿ ಹಾಕ್ಬೇಕಾದ್ರೆ ಮೊಹರಂದಾಗ ಹೇಳಿಲ್ಲ ನಾನು 11 ತೊಲಿ ಬೆಳ್ಳಿ ಅಂತ ನೀವು ಅಂದ್ರಿ. ನಂದು ಬಂಗಾರದ 11 ತೊಲಿ ನಿನಗೆ ನೀರಿನ ಹಾಲ್ಟ್ ಆಗಿತ್ತು.
ಒಟ್ಟು ನಿಂದ ಹ್ಞೂ ಗುರು ಬಂಗಾರ ಕಡೆ ಅಜ್ಜಿಗೆ ಬೀಳ್ಬೇಕು. ಆಯ್ತು 2 ತೊಲಿದು ಇಲ್ಲ 1.5 ತೊಲಿದು ನಿನಗೆ ಏಟ್ ನೀಗ್ಸುತ್ತ 1 ತೊಲಿ ಒಳಗೆ ಮಾಡಂಗಿಲ್ಲ. ಲಾಸ್ಟ್ 1 ತೊಲಿ ಮಾತಾಡ್ರಿ. ಹಾಕ್ತಂತ ಹೇಳಿದಲ್ಲ ಅವಗೈತಿ ನನಗೆ ಮಾತಾಡೋದು ಇರ್ತಾರ. 1 ತೊಲಿದು ಬಂಗಾರ ಕಡೆ 2 ತೊಲಿದು ಒಟ್ಟು ಬಂಗಾರ ಕಡೆ ಈ ವರ್ಷ ಹಾಕ್ಸಿದ್ದ ಕಡೆ ಆದ್ರ ನಿಂದು ವರ್ಷದ ಭವಿಷ್ಯ ನಾ ಹೆಂಗ ಮಾಡಿ ತೋರಿಸ್ತೀನಿ ಹೆಂಗ ಮೆರೆಸ್ತೀನಿ ಅದನ್ನ ಮುನ್ನು ಆಯ್ತು ಗುರು ಕೊಡೋ ಪ್ರಸಾದ್. ಮತ್ ಬಂಗಾರ ಕಡೆ ಏನಂತೆ ಅನ್ನ ಪ್ರಸಾದ್ ಬಿಟ್ಟೆಪ್ಪ. ಅನ್ನ ಪ್ರಸಾದ ಮೇನ ನಾನು ಪ್ರಸಾದ ಕೊಡ್ತೀನಿ ಆದ್ರೆ ತೊಂಬರಿ ಅಲ್ಲಿ ಅಪ್ಪಳಿದ ನಾನು ಪ್ರಸಾದ ಕೊಡ್ತೀನಿ. ನಿಮ್ಮ ಫ್ಯಾಮಿಲಿ ಸಮೇತ ಕತ್ತಲ ರಾತ್ರಿ ದಿವಸ ನಾಳೆ ಜಾತ್ರೆ ಗೋಷ್ಠಿ ಬರ್ಬೇಕು. ಆಯ್ತು ಗುರು ಯಾಕೆ ತೊಂಬರ್ರಿ ಹೌದು ಬಂದ್ರಿ ಹೇಳ್ರಿ ಇದು ಶಿರಟ್ಟಿ ಕಡೆ ಎಲ್ಲ ಬಂದಾರಪ್ಪ. ಯಾರ ಬಂದಿರೇನ ಹೊರಗ ಪರಗದಾರನ ಬರ್ರಿ ಬರ್ರಿ ಮುಂದಕ್ಕೆ ಬರ್ರಿ ಹೇಳ್ರಿ ಹ್ಯಾಂಗ ನುಡಿ ಹೋದ್ರಿ ಜ್ಞಾನ 70 ತಂದಿದ್ರೆ ಅವರು ಎದ್ದು ಬರ್ತಿದ್ರ. ಬಾಯ ಮಾಡಿ ಬರ್ಕೊಂಡು ವಾಕ್ಯ ಇರ್ತದ ಮಜಾ ಇರ್ತದ ಗೊತ್ತಾಗಲ್ಲ ಘಟ ನಮಗ್ ತಿಳಿಯಂಗಿಲ್ಲ ಗೋಲದು ಏನೋ ಏನೋ ನಮ್ಮ ತಂಗಿ ಕುದುರೆ ಕ್ರಾಸ್ ಮಾಡ್ಬಿಡುವ. ಈಗ ನಾನು ಕೂಡ 2 ಮಾತು ಮಾತಾಡ ಮಾತಾಡ ನಾ ಅದ್ರಂತೆ ನಿನಗೆ ಆಶೀರ್ವಾದ ಮಾಡಬೇಕು. ನೀನು ಮೆರಿಬೇಕು ಕಲಿಯುವುದಾಗ ನಿನ್ನ ಕುದುರೆ ಮೆರಿಬೇಕು, ನಿನ್ನ ಕುದುರೆ ಮಣಿತಾನೂ ಮೆರಿಬೇಕು. ಹಂಗನ್ನಾಗಿದ್ರೆ ನನಗೆ ವಚನ ಕೊಡು. ನಾನು ಕುದುರೆ ನಾಳೆಗೆ ನಿನ್ನ ಮೆಟ್ಟಿಗೆ ಕಳಿಸ್ಕೊಟ್ಟೆ. ಅದಕ್ಕಾಗಿ ನಿನ್ನ ಹತ್ರ ಕರೆದುಕೊಂಡು ಬಂದಿದ್ದೇನಲ್ಲ ಕೊಡ. ಕೊಡ್ರಪ್ಪ. ನಾಳೆ ನಿಮ್ಮ ಮನೆಗೆ ಬರ್ತೀನಿ ನಾನು. ನೋಡ್ರಿ ನಾಳೆ ದಿವಸ ಕೊಟ್ರ ಅದಾಗತ್ರಿ ಹಂಗಾರೆ ನಾಳೆ ನಿಮ್ಮ ಮನೆಗೆ ನಾ ಬರ್ತೀನಿ. ನೋಡ್ರಿ ನಾಳೆ ಕೊಟ್ರ ಗಟ್ಟಿಗೆ ದುಡ್ಡು ಕೇಳಿದ್ದಿಂದ ಅದನ್ನ ಕೂಡ ಮಾತಾಡಿ ಹೋರಿ. ಅದು ಒಂದು ವಿಷಯ ಹೇಳುವಣ್ಣ. ಅದು ಏನಾಯ್ತು? ನಿನ್ನ ಹೆಸರಿನ ಮೇಲೆ ಬಿಟ್ಟಿದ್ದಲ್ಲ ಬ್ಯಾಟಿ ಮಗ, ಅದು ಏನಾಯ್ತು? ಎಂತ ಆಯ್ತು? ಏತಕ್ಕೆ ಹಾಗೆ ಆಯ್ತು? ಅದು ನಂದು ತಪ್ಪಿಲ್ಲ, ನಿಂದು ತಪ್ಪಿಲ್ಲ. ಹಾ, ಅದು ಮರಣ ಮಾರಾಟ ಮನುಷ್ಯರಿಗೆ ಬರುದ, ಕುರಿ ಮರಿಗೆ ಬರುದ. ಅದನ್ನೇನು ತಂಗಿ ನೀನು ಬೇಜಾರು ಮಾಡ್ಕೋಬೇಡ. ಆ ಕುದುರೆ ಮನೆಯವರಿಗೆ ಸಂಶಯ ಇಡಬೇಡ. ಏನು ಅದಕ್ಕೆ ಸಂಬಂಧ ಇಲ್ಲ. ಅದನ್ನ ನನ್ನ ಹೆಸರಲ್ಲೇ ಬಿಟ್ಟಿದ್ದು ಹ್ಯಾಂಗ ಸತ್ತಿ, ನಿನ್ನ ಹೆಸರಲ್ಲೇ ಬಿಟ್ಟಿದ್ದೆ ಅನ್ನೋದು ಪ್ರಶ್ನೆ ಮಾಡಿ ಅವ ಮ್ಯಾಗ್ಲ ತಂದಂದ್ರೆ ಯಾರ ಕಡೆಯಿಂದ ನಿನಗೂ ಸಾಧ್ಯ ಆಗುಲ್ಲ, ನನಗೂ ಸಾಧ್ಯ ಆಗುಲ್ಲ. ಏನಾಗಿದೆ ನಿನ್ಗೆ ಗೊತ್ತುಂಟನ್ನ, ಆದ್ರೆ ನೀನ್ ಹೇಳ್ತಾ ಇಲ್ಲ. ನನ್ಗೆ ಗೊತ್ತಿದೆ ಅಷ್ಟ. ಈಗ ನಾ ಏನ್ ಹೇಳ್ತೀನಿ ಅದು ಹೋಗು. ಮಾಡ್ಬೇಡ ಅದನ್ನ ಮುಂದ ತೆಗಿತಾರ ಅದನ್ನ ಮೆರಿ ನೀನು. ನಾವು ಮೆರಿಬೇಕು ಕಲಿಯುವುದಾಗ. ಅದನ್ನ ವಿಚಾರ ಮಾತಾಡಿ ಮಾತಾಡಿ ಹಂಗಾರ ಶಾಂತ ಆಗು. ಆಯ್ತು. ಥ್ಯಾಂಕ್ ಯು ಗುರು. ಹೇಳ್ರಿ ಕುಂದ್ರಿ ನೀವು ಹೇಳ್ರಿ ನಮ್ಮ ತಂಗಿ ಅದಾಳಂತೇಳಿ ಇವರು ಎಷ್ಟು ಜೀವಂತ ಮಾಡಕತ್ತಾರಪ್ಪ. ಇವ್ರ ಮ್ಯಾಗ ಬಹಳ ಕಣ್ಣು. ಇವ್ರನ್ನ ನಡಿಬಾರ್ದು, ಬೇರೆ ತೆಗಿಬೇಕಂತೇಳಿ ಮಾಡಿದ್ದದ. ಆಯ್ತದ ನಿಮ್ ತಂಗಿ ತಂಗಿ ಅದಾಳ
ಅಕ್ಕಿ ಆಶೀರ್ವಾದದಿಂದ ಅದು ಒಂದು ಸ್ವಲ್ಪ ಕಾಲಿಗೆ ಶೆಕಾಗಿ ಅದು ಏನಾಗುದಿಲ್ಲ ಆ ತರ ಮಾಡ್ಕೊರಿ. ದೊಡ್ಡ ಹೊಡೆದ ಈ ಮತ್ತೆ ಹೆಬ್ಬಳ್ಳಿ ದೊಡ್ಡ ಸವಲಿ ಅಕ್ಕಿ 11ರಿಂದ ಮತ್ತಿತ ಮೆರಿಬೇಕು. ಅದು ಮಾತ್ರ ಗ್ಯಾರಂಟಿನ ಸ್ವಲ್ಪ ಆರೋಗ್ಯ ಸಮಸ್ಯೆ ಏನಾಗುದಿಲ್ಲ, ಎಲ್ಲಾದ್ರು ನಾ ಕಿತ್ ಹಾಕ್ತೀನಿ. ನಾಳೆ ಅಮಾಸಿ ನಾಳೆ ನಿನ್ನ ಮನಿಗೆ ಬರ್ತಾನ ಅಜ್ಜ. ಅಮಾಸಿ ಒಂದು ನಾನು ದರ್ಗಾ ಅದು ನನಗ್ ಬಿಟ್ಟದ್ದ. ನಾನ್ ದರ್ಗಾದಂದ ಪತ್ರಿ ತಗೊಂಬಾರಪ್ಪ ನಾಳೆ ಅಮಾಸಿ ಬರುವಾಗ. ಆ ಪತ್ರಿ ಅರ್ಧ ಕುಡೀನಿ. ಶುಗರ್, BP, ಫೀಡ್ಸ್, ಹಾರ್ಟ್ ಇದಿಷ್ಟು ನನ್ನ ಪತ್ರಿ ತಗೊಂಡ್ರೆ ಇದನ್ನಿಷ್ಟು ಕಳುವು ವಚನ ಐತಿ ನಂದು. ಕೊಡ್ತಾರ ನಂಬ್ಕೊಂಡು ಹೋರಿ ಕುಂದ್ರಿ ಹೇಳ್ರಿ ಸಂಪೂರ್ಣರಾವ್ ಬಂದ ನೋಡ್ಪ ಬಾರ ಭಯ. ಅಂತಂಬ್ರು ಎಲ್ಲಾ ಆಸ್ತಿ ಪಾಸ್ತಿ ಎಲ್ಲಾ ಕಸ್ಕೊಂಡ ಇವನು ಜೋಗೋಣ ಮಾಡಿ ಬೈಲಿಗೆ ನಿಂದ್ರಸ್ಯಾರಪ್ಪ. ಹೌದನ್ರಿ? ಈಗ ಏನ್ ಮಾತಾಡ್ಬೇಡ, ನಕ್ಕೊಂತ ಮಾತಾಡೋ. ಬಂದ ನಾನು ಬೆನ್ನಿಗೆ ಬಿದ್ದಿ ನನ್ನ ತಲಿ ಮ್ಯಾಗ ಬಂತ ಅದ ಭಾರ. ಅದನ್ನ ನಾನು ನೋಡ್ಕೊಂತೀನಿ. ಅಮಾಸಿ ಬಾ ಅಜ್ಜಾರ ಏನ್ ಹೇಳ್ಯಾರ ಉತ್ತಾರ, ಆ ಉತ್ತಾರ ತಗೊಂಡ್ ಬಾ. ಒಂದ್ ಕಾಯಿ ಹೊಲಕ್ಕ, ಒಂದ್ ಕಾಯಿ ಮನಿಗೆ ಹೋಯ್. ಸಂಶಯ ಪಡಲಂಗ ಹೋಗ್ಬೇಕು, ರಾತ್ರಿ ಹೋಗ್ಬೇಕು. ನನಗ ನೆವ ಹೇಳಕ್ ಹೋಗ್ಬೇಡ್ರಿ. ನಿನ್ನ ಧೈರ್ಯ ಯಾವಾಗ ಹೋಗಿತ್ತು ನೋಡೋಣಂತ ಮನೆಗನ ಕಟ್ಟು ಅತ್ತ ಅದ ಯಾಕೆ ನಿನ್ನ ಆಸ್ತಿ ನಿನ್ನ ಪಾಲಿಗೆ ಹೋಗುದಿಲ್ಲ ನೋಡ್ತೀನಿ. ನಂಬಕ್ಕ ದುಡ್ಕೋಬೇಕ. ನಂಬದನ ಇದನ್ನ ಕೆಪ್ಪಿಗೆ ಹಾಕಿ ಅಲ್ಲ ಇದನ್ನ ಹಾಕಿಂದ ಇಷ್ಟು ದಿವಸ ಏನ್ ಮಾಡಿಯೋ ಗೊತ್ತಿಲ್ಲ ನನಗೆ. ಇನ್ ನಾ ಹೇಳಿಂದ ಒಂದು ರಥ ಇದ್ದಂಗ ಅದ. ನಿನ್ನ ಆಸ್ತಿ ಬಿಟ್ಟು ಕೊಡ್ತೀವಪ್ಪ, ನಿನ್ನ ಆಸ್ತಿ ನೀ ತಗೋ ಅನ್ನೋ ಮಟನು ಪಂಚರ್ ನಮಸ್ತಪ್ಪ ಮಾಡ್ತೀರಾ? ಸಂತುಂಡು ಕಷ್ಟಪಡು, ಕೆಲಸ ಆಗತ್ತೆ ಕಷ್ಟಪಡು. ಎಲ್ಲದೂ ಹೋಗತ್ತ ಅಮಾಸಿ ಹತ್ತು ನಿನ್ನೆಲ್ಲ ಜಡ್ಡು ಪಟ್ಟ ಎಲ್ಲ ಹೋಗತ್ತ. ಕುಂದ್ರು ಹೇಳ್ರಿ ಹೇಳ್ರಿ ಹೇಳ್ರಿ. ಭದ್ರಾಪುರದಾರ ಬಂದಾರ ನೋಡ. ಭದ್ರಾಪುರದಾಗ ಯಾರ್ರಿ? ಹೇಳ್ರಿ ನಿಮಗೂ ಆಗಿಲ್ಲ ಅದು ಹೇಳೇನಿಲ್ವ? ಆ ತರ ನಂಬ್ರಿ. ದರ್ಗಾ ಹತ್ತ ಆಶೀರ್ವಾದ ಕಾಯಿ ತಗೊಂಬರ್ರಿ. ನಂಬ ಅದನ್ನ ನಾ ನಿಮ್ ಮನ್ಸಿಗೆ ತಕ್ಕ ಮಾಡ್ತೀನಿ ಬಿಡ್ತೀನಿ. ಆಮ್ಯಾಗ ನೋಡ್ರಿ ನಮ್ಗೆ ದುಡಿಬೇಕು ನನಗ. ಹಿಡ್ಕೊಂಡ್ರಿ ಮುಂದೆ ನಿಮ್ಗೆ ಆಗತ್ತೆ ಲಾಭ ಅದ. ಅಗೇನ್ ಏನ್ ಹೇಳಿ, ಇದು ದೊಡ್ಡ ಲಾಲ್ ಸಾಬಲ್ಲಿ ಹೆಣ್ಣು ಮಕ್ಕಳ ತಂಗಿ. ನಿನ್ ಗಂಡು ನೋಡಿ ಹೇಳಕತ್ತಿಲ್ಲ, ನಿನ್ ನೋಡಿ ಹೇಳ ಎತ್ಕೊಂತೀನಿ. ಭಯ ಪಡಿಬೇಡ, ನನ್ನ ಬುದ್ಧಿ ನಂಬಿ ಆಶೀರ್ವಾದ ಕಾಯ್ಕೊಂಬ. ಬೇಡಿದಾರ ಬೇಡಿದ್ದ ಕಾಟೆ ನಿಮ್ಮನ್ನ ಕಡಿಲಿ. ನಾ ಅದಕ್ಕ ನಿಮ್ಮ ಬೆನ್ನ ಹಿಂದೆ ಇರ್ತೀನಿ. ನಾನು ಒಂದು ನಂಬ್ರಿ. ಆ ಕಾಯಿ ಓದ್ ಕಟ್ರಿಲ್ಲ ಮಕ್ಕಳ. ಏನಾರ ಗೊರಗೊಂಕ ಬಂದ್ರ ನಾನು ಕೇಳಿ 5 ಅಮಾಸಿ ಹತ್ಬೇಕ, ಮೂರಂ ಬರ್ಬೇಕ, ಕೊಡಪ್ಪ. ಗೊತ್ತವ್ರಿ ನೋಡ್ರಿ ಎಲ್ಲ ಅವ್ರೇನು ಹೇಳಲ್ಲ ಡ್ಯಾನ್ಸ್ ಇರಲಿ.
ತಂಗಿ ರಕ್ಷೆ ಇರಲಿ ಅಜ್ಜಾರ ಏನು ನೋಡಿದಾರ ಅದನ್ನ ಪಾಲನೆ ಮಾಡಿ ಹೇಳ್ರಿ ಇದು ಸಿಗ್ಗಾವ್ಯಾರು ಬಂದಾರ ನೋಡಪ್ಪ. ಯಾರ್ರಿ ಬರ್ರಿ 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 ಹಂಗೆ ಹೇಳ್ರಿ ಇದು ನೀವು 4 ಮಂದಿ ಅಗಿಲಾತಿ ಎಲ್ಲಿ ಗೆಳೆಯ ನಿಮಗೆ ಅಮಾಸಿ ದರ್ಗಾ ಅಲ್ಲಿ ಬೆಳೆ ಬರೋಗ್ರಿ ಆಶೀರ್ವಾದ ಕಾಯುವ್ರಿ. ನಾನು ಬೂದಿ ನಂಬ್ರಿ. ಮುಸ್ಲಿಮ್ಸ್ ಅಂದ ಬಳಿಕ ನಾನು ನಿಮ್ಮ ಧರ್ಮದವನ. ನಾಯೇನ ಐನಾರು ಲಿಂಗೇತ್ರು ಧರ್ಮದವಲ್ಲ. ಅಂಥದ್ದು ನಮಗ ಕಷ್ಟ ಬಂದ್ರು ಒಂದು ಹೊತ್ತಿಲ್ಲ ಒಂದು ಹೊತ್ತು ನಮಾಜ್ ಮಾಡಿ ಅಲ್ಲಾನ ಅಲ್ಲಿ ನಾವು ದುವಾ ಬೇಡ್ಬೇಕು. ಮುಸ್ಲಿಮ್ಸು ಇದನ್ನು ಊಟ ಅರ್ಥ ಮಾಡ್ಕೊಳ್ಳಿ. ಕಡಿಗೆ ನಾವು ದುಡ್ಕೊಂಡು ತಿನ್ನೋರಪ್ಪ ದಿವಸ ಆಗುದಿಲ್ಲ. ಶುಕ್ರವಾರಕ್ಕೊಮ್ಮೆ ಜುಮ್ಮಾಕರ ಹೋಗಿ ಅಲ್ಲಾನ ಇಬಾದತ್ ಮಾಡಿ ಅಲ್ಲಾನಲ್ಲಿ ದುವಾ ಬೇಡಿ ಬೇಡ್ರಿ. ಎಷ್ಟ ಶಾಂತಿ. ನಾನು ನಿಮಗೆ ಹೇಳ್ಬೇಕಾದ್ರ ಅಲ್ಲಾನಲ್ಲಿ ನಿಂತು ಒಂಟಿ ಗಾಳಿಲಿ ನಿಂತು ಬೇಡ್ಕೊಂಡು ನನ್ನ ಭಕ್ತರನ್ನು ಉದ್ಧಾರ ಮಾಡಪ್ಪ. ಅವನ ಕಡೆಯಿಂದ ಸಾಲಿ ಹಾಕಿಸ್ಕೊಂಡ ನಿಮಗೆ ಹೇಳಿರ್ತೇನೆ. ತೋರಿ ಪ್ರಸಾದ್ ತೋರಿ, ಅಮಾಸೆ ಹತ್ರಿ, ಹೊಲ ಇದ್ರು ಹೊಲಕ್ಕೊಂದು ಮನಿಗೊಂದು ಕಾಯುವರಿ. ಮನಿಯಲ್ಲಿ ಹೊಲ ಇರ್ಲಿಕ್ಕಂದ್ರೆ ಮನಿಗೊಂದು ಒಯ್ರಿ. ಅಂಗಡಿ ಪಂಗಡಿ ಇದ್ರು ಒಯ್ರಿ. ಯಾವ್ದಾರ ವ್ಯಾಪಾರ ಇದ್ರು ಒಯ್ರಿ. ದಂಧೆ ಅದಾವನ್ರಿ ದಂಧೆ ಇದ್ರು ಒಯ್ರಿ. ಅಂಗಡಿ ಪಂಗಡಿ ಇದ್ರೆ ಒಯ್ರಿ. ಕಾಯಿ ಮಾತ್ರ 2 ಕಾಯಿ ಒಯ್ರಿ. ಗಾಡಿ ಕಟ್ರಿ ಗಾಡಿ ಕಟ್ರಿ. ಗಾಡಿ ಐತದ ಗಾಡಿ ತಗೋರಿ. ಕೂತ್ರಿ. ಹೇಳ್ರಿ ಅಜ್ಜ. ಮತ್ತೆ ಯಾವ ಹೆಣ್ಮಕ್ಳು ಹೋದಾರಪ್ಪ ಈ ಮುಡಿಕ್ ಹೋಗ್ಬೇಕು ಹೋದಾರ ಬಳಿ ಇಲ್ಲ ಬಂದಾಳ. ಒಂದ್ ಕೈಯ ಬಳಿ ಇರ್ತೀವಿ, ಒಂದ್ ಕೈಯ ಬಳಿ. ಹಾಗೆ ಹೇಳಿದ್ರು. ಈಗ ಇಟ್ಕೊಂಡು ಏನಿಲ್ಲವ ಬರೀ ಹೆಣ್ಮಕ್ಳು ಏನಪ್ಪ ಅನಿಸ್ಬಿಡಕ ಅದು ಕೂಡ ಅನಿಸ್ಬಿಡಕ ಬರೋದು ನೀವು. ಬರೀ ಹೇಳ್ರಿ. ಅಮಾಸಿ ಹತ್ರಪ್ಪ ಅಲ್ಲ ಬೆಳೆ ಬರೋಬ್ರಿ. ಒಂದು ಆಶೀರ್ವಾದ ಕಾಯಿ ಹೋರಿ. ಹಾಗೆ ಎಲ್ಲದ ನನ್ನ ಬೂದಿ ನಂಬಿ ನೀವು ಹ್ಯಾಂಗ ದುಡಿತೀರಿ ಹಂಗ ನಾನು ನಿಮಗೆ ಪಗಾರ ಕೊಡ್ತೀನಿ. ನನಗೆ ದುಡಿಬೇಕು, ನಂಬಿಬೇಕು. ಸತ್ವ ಹೇಳಮ್ಮ ನೀನು. ಟ್ರೈ ಮಾಡ್ಬೇಡ್ರಲ್ಲೇ ಹೊರಗೆ ಬಂದ್ರಿ. ಹೇಳ್ರಿ ಅಜ್ಜ. ಗಂಡನ ಮನ್ಯಾಗ ನಿಗ್ರಹ ಐತೆ ಅಂದಲ್ಲ ಮನಿ. ಹೌದಲ್ಲವ ಹೇಳಿ ಹೇಳ್ತಾನ ಅಷ್ಟ ತಡ ಅಜ್ಜಿ ಪ್ರಶ್ನೆಗೆ ಅಜ್ಜ ಹೂ ಅನ್ಬಿಡು. ಹೇಳ್ರಿ ಅಜ್ಜ. ಅದೇ ಒಡದು ನಾ ಹೇಳುದಿಲ್ಲ. ಈಗ ಅಜ್ಜನ ಮುಂದ ಯಾವುದು ಚಟ ಇಲ್ಲ ಅಂತ ಹೇಳಿ. ಹೌದಲ್ಲ ಹೌದಲ್ಲ? ಅದು ಎಲ್ಲಾ ಸಾಲಿ ಮೊದಲೇಕ್ಲಿಂದ ಐತಮ್ಮ. ಅದ್ರ ಕೂಡ ಮತ್ತೊಂದು ಚಟ ಜೋಡ್ ಐತಿ. ಅದನ್ನ ನಾವು ಒಳಗೆ ಹೇಳುದು. ನೀವೇ ತಿಳ್ಕೊಬೇಕ್ರಿ. ಅದ್ರ ಅರ್ಥ ತಿಳ್ಕೋಬೇಕು. ನಿನ್ನಂಗ ಮತ್ತೊಬ್ಬಕ್ಕಿದಲ್ಲ ಅವು. ಅದರಿಂದ ನಿನಗೆ ಸೇರುವಾಗ ಲಕ್ಷ ಕೊಡು. ಅಮಾಶ್ಯತ್ತ ನನ್ನ ಬೂದಿ ನಂಬರ್. ಅದನ್ನ ಹೆಂಗ ಮಾಡ್ಬೇಕು ಅನ್ನೋದು ನನಗೆ ಗೊತ್ತು. ಒಂದು ತೈಕ ಮಾಡಿಸುವ ಅರ್ಥ ಕೂಡ ಸತ್ಯ ಕೊಡ್ತಾರ. ನಿನ್ನ ಗಂಡ ನಿನ್ನಂತೆ ಆಗಬೇಕು. ಮನಿ ಒಳಗ ಯಾರ್ದು ನಿಗ್ರಹ ಆಗಿರಬಾರ್ದು.
ಬಿಟ್ರೆ ಹೇಳ್ರಿ ಅಲ್ಲಿ. ಆದ್ರೆ ಇಲ್ಪ ಹೆಣ್ಣು ಮಕ್ಕಳು ಮತ್ತೆ ಯಾರು ಉಳಿದಾರ ಮತ್ತೆ ಯಾರು ಹೆಣ್ಮಕ್ಳು ಉಳಿದ್ರಣ ಅಲ್ಲೇ ಕಡೆ ಹೇಳಿಕೆ ಇವತ್ತ ಕಡೆ ಹೇಳಿಕೆ ಈಗ ಬೆಳಗಾವಿ ಏನೈತಿ ಇವತ್ತ ಏನ್ ಇದ್ದದ್ದು ಅವ್ರ ಕೈ ಇದ್ದದ್ದು ಹೇಳ್ಬಿಡ್ತಾರ ಅವ್ರು ಕಷ್ಟ ಅನ್ಬಿಡ್ತ ಮತ್ತೆ ಯಾರಿದ್ರು ಬರ್ರಿ ಕಡೆ ಬರ್ರಿ. ಅನ್ನೋದು ಬಂದಾಗ ಉಳಿದಾರ ಎದ್ ಬರವ ನೀನು ಅನ್ನಿಗಿರಿ ಯಾರ್ರಿ ಬರ್ರಿ ಎದ್ ಬರ್ರಿ ತಂಗಿ ಬರ್ರಿ ನೀವು ಬರ್ರಿ ಹಂಗಂತಲ್ಲ ಹೆಣ್ಮಕ್ಳ ಪ್ರೀತಿ ದೇವ್ರ ಅದ ನಿಮ್ಗೂ ಹೇಳಲ್ಲ ಅಜ್ಜ ನಿಂದು ಊತಾರ್ದ ಆಸ್ತಿ ಇದೆ ಹೌದಲ್ವ ಯಾರ್ಯಾರಿಲ್ಲ ನಿನ್ ಮನ್ಯಾಗ ಗಾಂಡ ಮಕ್ಕೊಂಡಾಗ ಹೇಳೋದಿಲ್ಲ ಹೌದಲ್ಲ ನನಗೆ ಅದ್ ಮುಂದೆ ಹೇಳ್ಬೇಡ ಈ ಪ್ರಶ್ನೆ ಮಾಡಿದ್ದು ಅದನ್ನ ಮುಂದೆ ಏನ್ ಹೇಳ್ದಿ ನಾನು ಗಾಂಡ ಒಟ್ಟ ಮಕ್ಕೊಂಡಾಗ ಹೇಳೋದೇ ಇದ್ದೆ ಅಮಾಸಿ ತಗೊಂಬ ಕರ್ಕೊಂಬ ನೀವು ಉತ್ತಾರ ತಗೊಂಬ ಆಶೀರ್ವಾದ ಕಾಯಿ ತಗೊಂಬರ್ರಿ ನಂಬ್ರಿ ನನ್ನ ಬುದ್ಧಿನ ಈ ಐತಾರೆ ಆಯಾ ಊರಾಗ ಏನೇನು ಹೇಳಿನಿ ನಾ ಹೇಳಿದ ತಕ್ಕ ಅಮಾಸಿ ದಿಟ್ರು ಬಂದ್ರ ಅಲ್ಲಿ ನಾನು ಜಾತ್ರೆಗೆ ಬಂದ್ರ ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಅಲ್ಲಿ ಇದು ಶೀಲ ಆದಂಗ ಅಂತ ತಿಳ್ಕೊಡಿ ಸತ್ಕೊಡ ಬೆಳಿಗ್ಗೆ ಕೊಟ್ಟು ಬರಕ್ಕಾರ ಬೆಳಿಗ್ಗೆ ಬಂದು 5-6 ದರ್ಶನ ತಗೊಂಡ್ರಿ ಆದ್ರೆ ಬರ್ಬೇಕು ಕಂಡೀಷನ್ ಬೆಳಗ್ಗೆ ಎಡಿ ಕೊಟ್ಟು ಬರ್ರಿ ಹೇಳಿದ್ರಿ. ಭಾರಿ ಇದೆ ಇದನ್ನ ಹಾಕಿಬಿಟ್ರ ಏ ಕಾಜಾ ಮಿಸ್ತ್ರಿ ಮಿಸ್ತ್ರಿದು ಒಂದು ಲಗ್ನ ಐತೆ ಅಂದಲ್ಲಪ್ಪ ಅದು